ಇಷ್ಟು ಊಟಕ್ಕೆ 40 ರೂಪಾಯಿ ನೋಡಿ. ಪಲ್ಯ ಎಲ್ಲ ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ. ಬೇರೆ ಕಡೆ ಇದೇ ಊಟನ ನಾವು ಆಟೋ ಓಡ್ಸೋರಲ್ವ, ಇದೇ ಊಟಕ್ಕೆ 50 ರೂಪಾಯಿ ಕೊಡ್ತೀನಿ. ಇಲ್ಲಿ 40 ರೂಪಾಯಿಗೆ ಬರೋಲ್ಲ. ಬಂದು ಊಟ ಮಾಡಿ ಈ ಕಡೆ ಚೆನ್ನಾಗಿದೆ. ಊಟ ಬಂದಿದ್ದೀವಿ. ಸಾಂಬಾರು ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ, ರಸ ಕೊಟ್ಟಿದ್ದಾರೆ, ಮಜ್ಜಿಗೆ ಕೊಟ್ಟಿದ್ದಾರೆ, ಪಲ್ಯ ಕೊಟ್ಟಿದ್ದಾರೆ, ನೋಡಿ ಒಂದು ಹಪ್ಪಳನೂ ಕೊಟ್ಟಿದ್ದಾರೆ. ಇದಕ್ಕೆ 40 ರೂಪಾಯಿ. ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ಬನ್ನಿ ಈ ಕಡೆ, ನಾವು ಊಟ ಮಾಡಿ ನೋಡಿದ್ದೀವಿ. ಬನ್ನಿ ಈ ಕಡೆ ಬಂದವರು, ಈ ಕಡೆ ಬನ್ನಿ, ಇವರು ಎಲ್ಲ ಬನ್ನಿ. ಚೆನ್ನಾಗಿದೆ, ಊಟ ಚೆನ್ನಾಗಿತ್ತು. ನಾವು ಊಟ ನೋಡಿದೆ. ಅನ್ನ ಸಾರು 40 ರೂಪಾಯಿ ಕೊಡ್ತಾ ಇದ್ರಲ್ಲ, ಪಲ್ಯನೂ ಕೊಟ್ಟಿದ್ದೀರಾ, ಹಪ್ಪಳನೂ ಕೊಟ್ಟಿದ್ದೀರಾ, ಒಂದು ರಸ ಸಾಂಬಾರು ಎಲ್ಲ ಕೊಟ್ಟಿದ್ದೀರಾ. ಊಟ ಚೆನ್ನಾಗಿದೆ. ಊಟ ಇಷ್ಟ ಆಯ್ತು ಸರ್. ಅದೇ ಮಾಡ್ತಾರೆ ನಾವು. ಇದೇ ಬ್ಯಾರೆಕ್ಟಿಗೆ 60-70 ರೂಪಾಯಿಗೆ, ಇದೇ ಅನ್ನ ಸಾಂಬಾರ್ಗೆ 50-60 ರೂಪಾಯಿ ತಗೊಂಡಿದ್ದೀವಿ. 40 ರೂಪಾಯಿ ಮಾಡ್ತಾರೆ. ಏನಿಲ್ಲ ಸರ್, ಆ್ಯಕ್ಚುಲಿ ಏನಂದರೆ ಇಲ್ಲಿರೋ ಜನಗಳಿಗೆ ಫೇವರ್ ಆಗಬೇಕು. ಯಾಕಂದರೆ ಸುಮಾರು ನಮ್ಮ ಆಟೋ ಡ್ರೈವರ್ಗಳಾಗಿರಲಿ, ಕೂಲಿ ಕರೆಂಟ್ ಇದ್ದಾರೆ, ಅವೆಲ್ಲರೂ ಇಲ್ಲೇ ಬಂದು ತಗೊಂಡಾಗ ಏನಕ್ಕೆ ಮಾಡ್ತಾರೆ ಅಂದರೆ ಅವ್ರು ಕೊಡೋ ಕಾಸಿಗೆ ಅವ್ರಿಗೆ ಟೇಸ್ಟ್ ಆಗಿರಲಿ, ಕ್ವಾಂಟಿಟಿ ಆಗಿರಲಿ ಬೇಕು. ಅದರಿಂದ ಪಾಸ್ ಆಗೋದು, ಮುಂದೆ ಅದರಿಂದಾಗಿ ನಾವು ಕೊಡೋದಲ್ಲ ಅಷ್ಟೇ. ಕೊಡೋರಿಗೆ ಇಷ್ಟ ಆಗಬೇಕು ಅಷ್ಟೇ. ನಿಮ್ಮ ಅಡ್ರೆಸ್ ಏನು ಬರ್ತದೆ ಸರ್? ಈ ಹೋಟ್ಲ್ ಹೆಸರು ಉಡುಪಿ ವೈಭವ್ ವೆಜ್. ಉಡುಪಿ ವೈಭವ್ ಅಂತ ಹೋಟ್ಲು ಹೆಸರು. ರಾಜನಗರ ಫಸ್ಟ್ ಬ್ಲಾಕ್ ಅಂತ ನೋಡಿ. ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ. ಮಲಬಾರ್ ಗೋಲ್ಡ್ಸ್ ಅಂತ ಹೇಳಿದ್ರೆ ಅಡ್ರೆಸ್. ಮಲಬಾರ್ ಗೋಲ್ಡ್ಸ್ ಅಂತ ನೋಡಿ. ಮತ್ತೆ ಸರ್ ನಿಮ್ಮ ಮ್ಯಾಪ್ ಇದೇನೇ ಇದೆಯಾ? ಗೂಗಲ್ ಮ್ಯಾಪಲ್ಲೂ ಅಷ್ಟೇ ಉಡುಪಿ ವೈಭವ್ ವೆಜ್ ಅಂತ. ಅಷ್ಟೇ. ಅಷ್ಟೇ.